ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನ್ಯೂಸು. ಏನಪ್ಪ ಅಂದರೆ ಮಾರ್ಕ್ಸ್ ಚೆನ್ನಾಗಿದೆಯೋ ಅಥವಾ 45 ಚೆನ್ನಾಗಿದೆಯೋ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಎರಡು ಸಿನಿಮಾಗಳು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡಕ್ಕೂ ಅದರದೇ ಆದಂತಹ ಜಾನರ್ಗಳಲ್ಲಿದ್ದಾವೆ. ನಮ್ಮ 45 ಕಡೆ ಬರೋದಾದರೆ ಫಸ್ಟ್ ಆಫ್ ಆಲ್ ಅದರಲ್ಲಿ ಏನಿದೆ, ಒಂಥರ ಮೈಥಾಲಜಿ ಮಿಕ್ಸ್ಡ್ ಸ್ಟೋರಿನ ಬೇಸ್ ಮಾಡಿದ್ದಾರೆ. ಇದರಲ್ಲಿ ಒಂದು ಫುಲ್ ಆ್ಯಕ್ಷನ್ ಸಿನಿಮಾಗಳನ್ನ ಮಾಡಿದ್ದಾರೆ ಮಾರ್ಕಲ್ಲಿ. ಈ ಎರಡು ಸಿನಿಮಾಗಳಿಗೂ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಅದರಲ್ಲೂ ಈಗ ಸದ್ಯದಲ್ಲಿ ಅಂದರೆ ಈಗ ಸದ್ಯ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಏನಪ್ಪ ಅಂದರೆ ಮಾರ್ಕ್ ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ಬಿಟ್ಟು ಬಹಳ ಜನ ಹೇಳ್ತಾ ಇದ್ದಾರೆ. ಏನಕ್ಕಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾನ ಸುದೀಪ್ ಸರ್ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಏನಕ್ಕಂದರೆ ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡಬೇಕು, ವರ್ಷಕ್ಕೊಂದು ಸಿನಿಮಾ ಮಿಸ್ ಮಾಡದೆ ಕೊಡಲೇಬೇಕು ಅನ್ನೋ ಒಂದು ಪ್ರೆಷರಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಕಾರಣ ಏನಂದರೆ, ಸುದೀಪ್ ಸರ್ ಅವರು ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಶೋ ನಡೆಸ್ಕೊಡ್ತಾರೆ, ಅದ್ರ ಜೊತೆ CCL ಆಮೇಲೆ ಬೇರೆ ಬೇರೆ ವರ್ಕ್ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಅದರ ಎಲ್ಲ ಮಧ್ಯದಲ್ಲೂ ಒಂದು ಸಿನಿಮಾನ ಕೊಡಲೇಬೇಕು ಅನ್ನೋ ಪ್ರೆಷರ್ ಇರುತ್ತೆ ಅವ್ರಿಗೋಸ್ಕರ ಸಿನಿಮಾ ಒಪ್ಕೊಂಡಿದ್ರು ಅಂತ ಅನಿಸುತ್ತೆ. ನೆಕ್ಸ್ಟು ಲೇಟ್ ಆದರೂ ಪರವಾಗಿಲ್ಲ ಸರ್, ಕಾಯ್ತಾರೆ ಅಭಿಮಾನಿಗಳು. ಒಂದೊಳ್ಳೆ ಸ್ಟೋರಿ, ಒಂದೊಳ್ಳೆ ಮೆಸೇಜ್ ಜೊತೆ ಬನ್ನಿ. ಇದರಲ್ಲೂ ಮೆಸೇಜ್ ಇದೆ, ಮೆಸೇಜ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕೆಪಾಸಿಟಿ ಈ ಸಿನಿಮಾಗಲ್ಲ ಅಂತ ನನಗನ್ನಿಸ್ತು. ಪರ್ಸ್ನಲಾಗಿ ರಿವ್ಯೂ ಮಾಡಲೇಬೇಕಿತ್ತು. ಹಾಗಾಗಿ ಮಾರ್ಕ್ ಸಿನಿಮಾದ ರಿವ್ಯೂ ಕೂಡ ಮಾಡಿದ್ದೀನಿ, 45 ಸಿನಿಮಾದ ರಿವ್ಯೂ ಕೂಡ ಮಾಡಿದ್ದೀನಿ. ಎರಡು ರಿವ್ಯೂನ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಒಂದ್ಸಲ ನೀವು ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲ್ ಚೆಕ್ ಮಾಡಿ, ಇಲ್ಲಾಂದರೆ ಐ ಕಾರ್ಡಲ್ಲಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತೀನಿ. ಈ ರಿವ್ಯೂ ಮಾಡಲೇಬೇಕು ಗುರು, ಅದರಲ್ಲಿ ಏನು ತಪ್ಪಿಲ್ಲ. ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಂದೇ ಹೇಳ್ತೀವಿ. ನನಗೆ ಅನಿಸಿದ್ದು ಮ್ಯಾಕ್ಸ್ ಏನು ಬಂದಿತ್ತೋ ಅದೇ ಟೀಮ್ ಜೊತೆ ಮಾಡಿರೋದ್ರಿಂದ ಈ ಥರ ಒಂಥರ ಹೊಡೆತ ಬಿದ್ದಿದೆ ಅಂತ ನನಗನ್ನಿಸ್ತಿದೆ. ಅದೇ ಸಿನಿಮಾ ಎಲ್ಲ ಕಡೆಗೂ ಸಖತ್ತಾಗಿ ಮೂವ್ ಆಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಕಡೆಗೂ ಎರಡೂ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ. ಆದರೂ ಸೇಮ್ ಫ್ಲೇವರ್ ಇದೆ ಅನ್ನೋದೊಂದು ಬಿಟ್ಟರೆ ಸಿನಿಮಾ ಸ್ಟೋರಿ ಒಂಥರ ಚೆನ್ನಾಗಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಸುದೀಪ್ ಸರ್ ಅವ್ರ ಕೆಪಾಸಿಟಿಗೆ ಈ ಸಿನಿಮಾ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ, ಈಗ ಸಿನಿಮಾ ನೋಡಿದ್ದೀರಾ, ಅದರಲ್ಲಿ ಯಾವ ರೀತಿ ಒಂದು ನೊಣ ಇಲ್ಲ ಅಂದ್ರೂ ಇದೆ ಅನ್ನೋ ಫೀಲಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಆಮೇಲೆ ಅವರು ಮಾಡಿರೋ ಸಿನಿಮಾಗಳು ಕಡಿಮೆ ಏನಿಲ್ಲ, ಅವ್ರ ಕೆಪಾಸಿಟಿ ಏನು ಅಂತ ಅಭಿಮಾನಿಗಳಿಗೆಲ್ಲ ಗೊತ್ತು. ಆದರೆ ಈ ಸಿನಿಮಾ ಅವ್ರ ಕೆಪಾಸಿಟಿಗೆ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಜಾಸ್ತಿನೇ ಇದೆ ಸುದೀಪ್ ಸರ್ ಅವ್ರ ಕೆಪಾಸಿಟಿ. ಈಗ ಸಿನಿಮಾದ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ, ಅದರಲ್ಲಿ ನೀವೆಲ್ಲ ನೋಡಿದ್ದೀರಾ, ಒಂದು ನೊಣ ಇಲ್ಲ ಅಂದ್ರೂ ಆ ನೊಣ ಇದೆ ಅನ್ನೋ ಇದರಲ್ಲಿ ಆ್ಯಕ್ಟಿಂಗ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ. ಅದು ಏನು ಹೇಳ್ತಾರೆ, ಆ ಕೆಪಾಸಿಟಿನ ಸುದೀಪ್ ಸರ್ ಅವ್ರೇನು ಟಚ್ ಮಾಡಿಲ್ಲ. ಆ ಕೆಪಾಸಿಟಿನ ಟಚ್ ಮಾಡೋ ಡೈರೆಕ್ಟ್ರು ಇನ್ನೂ ಬರಬೇಕು ಅಂತ ಹೇಳ್ಬಿಟ್ಟು ಯಾವುದಾದ್ರೂ ರೀಮೇಕ್ ಸಿನಿಮಾ ಮಾಡಬೇಕು ಅಂತ ಹೋಗಬೇಡಿ ಸರ್, ಪ್ಲೀಸ್ ಕೇಳೋದಿಷ್ಟೇ. ನೆಕ್ಸ್ಟು ಸಿನಿಮಾ ರಾಮ್ ಕಾಮ್ ಅಂತ ಹೇಳಿದ್ದೀರಾ, ಅಂದರೆ ರೊಮ್ಯಾಂಟಿಕ್ ಕಾಮಿಡಿ ಜಾನರಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟಿದ್ದೀರಾ ರೀಸೆಂಟ್ಲಿ. ಅದು ಏನು ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸುದೀಪ್ ಸರ್ ಅವರು ಕಾಮಿಡಿನೂ ಆಮೇಲೆ ರೊಮ್ಯಾಂಟಿಕ್ ಸೀನ್ಸು ಬಹಳ ಚೆನ್ನಾಗಿ ಮೂಡ್ ಬರ್ತವೆ ಸೀನ್ಸ್ಗಳೆಲ್ಲ. ಕಾಯ್ತಾ ಇದ್ದೀನಿ ಸರ್ ನಿಮ್ಮ ನೆಕ್ಸ್ಟು ಸಿನಿಮಾಗೆ. BRB ಆದಮೇಲೆ ಬರುತ್ತೋ ಅಥವಾ BRBಗಿನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಇದನ್ನೇನಾರ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊತೀರಾ, ಕಾದು ನೋಡೋಣ ಸುದೀಪ್ ಸರ್ ಅವ್ರದ್ದು. ಈಗ 45 ಕಡೆ ಬರೋದಾದರೆ, ಅದನ್ನು ಮುಂಚೆನೇ ಹೇಳಿದಾಗೆ ಅದು ಒಂದು ಮೈಥಾಲಜಿ ಥ್ರಿಲ್ಲರ್ ಬೇಸ್ಡ್ ಸ್ಟೋರಿ ಇದೆ. ಅಂದರೆ ಗರುಡ ಪುರಾಣ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಒಂದು ಬಹಳ ಜನ ಹೇಳಿದ್ದಾರೆ. ನೀವು ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾನ. ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ, ಒಂದು ಸಲ ಹೋಗಿ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಈಗ 45 ಕಡೆ ಬರೋದಾದರೆ, ಅರ್ಜುನ್ ಜನ್ಯ ಸರ್ ಅವರು ಮುಂಚೆಯಿಂದನೂ ಹೇಳ್ತಾಯಿದ್ರು, ಏನಂದರೆ ಒಬ್ಬ ಅಭಿಮಾನಿ ಸಿನಿಮಾ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಪಕ್ಕಾ ಪ್ರೂವ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಸುದೀಪ್ ಸರ್ ಅವರು ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡಿದರೆ, ಈ ಕಡೆ ಒಬ್ಬ ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡಿರೋದು ಇನ್ನೊಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಕಾದು ನೋಡಬೇಕು ಆಗಿರೋದು ಏನು ಅಂದರೆ ಕಲೆಕ್ಷನ್ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ಎರಡು ಸಿನಿಮಾಗಳಲ್ಲಿ ಯಾವ್ದು ಜಾಸ್ತಿ ಕಲೆಕ್ಷನ್ ಮಾಡ್ತು ಅಂತ. ಆದರೂ ಒಂದು ಕಡೆಯಿಂದ ಶಿವಣ್ಣ ಅವರ ಈ ಸಿಚುವೇಶನ್ ಅಂದರೆ ಶಿವಣ್ಣ ಅವ್ರಿಗೆ ಹುಷಾರಿರಲಿಲ್ಲ, ಆಮೇಲೆ ಏನೇನೆಲ್ಲ ಆಯಿತು ಅನ್ನೋದೆಲ್ಲ ನೀವು ನೋಡಿದ್ದೀರಾ. ಆದ್ರೂ ಅವರ ಏಜ್ಗೂ ಮೀರಿ ಎಫರ್ಟ್ ಹಾಕಿ ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ. ಅವ್ರದ್ದು ನೆಕ್ಸ್ಟು
ಈಗ ಡ್ಯಾಡಿ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಜೈಲರ್ 2 ಆಗಿದೆ, ಆಮೇಲೆ ಇನ್ನೂ ಕೆಲವೊಂದು ಸಿನಿಮಾಗಳು ಬರ್ತಾ ಇದ್ದಾವೆ. ಎಲ್ಲ ಸಿನಿಮಾಗಳಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಅವ್ರ ಸಿನಿಮಾಗಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಉಪೇಂದ್ರ ಸರ್ ಅವರು, ರಾಜ್ ಬಿ ಶೆಟ್ಟಿ ಅವ್ರದ್ದು ಸಿನಿಮಾಗಳಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಹೊಸ್ದಾಗಿ ಉಟ್ಕೊಂಡಂತಹ ಡೈರೆಕ್ಟ್ರು ನಮ್ಮ ಅರ್ಜುನ್ ಜನ್ಯ ಸರ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀರೋಗಳು ಉಟ್ಕೋಬೇಕ್ರಿ. ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಯಲ್ಲಿ ಇನ್ನೂ ಹೀರೋಗಳು ಕಡಿಮೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಒಂದೊಂದು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾಯಿದ್ರೆ, ಇನ್ನೂ ಕೆಲವೊಬ್ಬರು ವರ್ಷದಲ್ಲಿ ಬಹಳ ಸಿನಿಮಾಗಳನ್ನ ಮಾಡ್ತಾರೆ, ಇನ್ನೂ ಕೆಲವೊಬ್ಬರು 3-4 ವರ್ಷ ಆದರೂ ಸಿನಿಮಾಗಳನ್ನ ಮಾಡಿಲ್ಲ. ಕಾರಣ ಆ ಸ್ಟೋರಿ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಡಿಲೇ ಆದ್ರೂ ಒಂದು ಒಳ್ಳೆ ಹಿಟ್ ಕೊಡುವಂಥ ಸಿನಿಮಾಗಳನ್ನೇ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾಗಳು 2 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೆಲ್ಲ ರಿಲೀಸ್ ಆಗಿದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.